ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನೂ ಕೂಡ 4 ಮಂದಿ ನಾಪತ್ತೆಯಾಗಿದ್ದಾರೆ. A6 ಜಗದೀಶ್, A7 ಅನು, A8 ರವಿ ಮತ್ತು ಆರೋಪಿ ನಂಬರ್ 9 ರಾಜು ನಾಪತ್ತೆಯಾಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತೀವ್ರ ಹುಡುಕಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು ಸೇರಿ ರಾಜ್ಯದ ಹಲವೆಡೆ ಸರ್ಚ್ ಮಾಡ್ತಾ ಇದ್ದಾರೆ. ಆರೋಪಿಗಳ CDR ಕಾಲ್ ಡೀಟೇಲ್ ಇದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಕೊಲೆಯಾದ ರಾತ್ರಿ ಬಿಡದಿ ಮಾರ್ಗವಾಗಿ ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. 4 ಕೂಡ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು, ಅಂದರೆ 17 ಮಂದಿ ಆರೋಪಿಗಳ ಪೈಕಿ ಒಟ್ಟು 4 ಜನ ಈಗ ಎಸ್ಕೇಪ್ ಆಗಿರೋದು, ಅಬ್ಸ್ಕ್ಯಾಂಡಿಂಗ್ ಇದ್ದಾರೆ. ಅವ್ರು ಯಾರು ಅಂತಂದರೆ ಕಿಡ್ನ್ಯಾಪ್ ಮಾಡಿ ತಂದವರು, ಕಿಡ್ನ್ಯಾಪ್ ಮಾಡಿ ಇಲ್ಲಿ ಪಟ್ಟಣಗೆರೆಯ ಶೆಡ್ಡಿಗೆ ಕರ್ಕೊಂಡು ಬಂದವರು. ಆ 4 ಜನ ಎಲ್ಲಿದ್ದಾರೆ ಅಂತ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ. CDR ಡೀಟೇಲ್ ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಬಿಡದಿ ಮಾರ್ಗವಾಗಿ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ಕೇಸ್ನಲ್ಲಿ ಒಟ್ಟು 4 ಮಂದಿ ಸದ್ಯ ಅಬ್ಸ್ಕ್ಯಾಂಡಿಂಗು. ಯಾರ್ಯಾರು ಅಂತ ನಾನು ಈಗಾಗಲೇ ಹೇಳಿದೆ. ಅವ್ರು ಯಾರು ಅಂತಂದರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಂಥ 4 ಮಂದಿ ವ್ಯಕ್ತಿಗಳು. ಅವರನ್ನು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲೂ ಕೂಡ ಇವರು ಎಸ್ಕೇಪ್ ಆಗಿದ್ದಾರೆ, ಬಂಧಿಸೋದಕ್ಕೆ ಬಾಕಿ ಇದೆ ಅನ್ನೋದನ್ನು ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಸದ್ಯ ಇವರನ್ನು ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇವರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ, ಡೀಟೇಲ್ ತೆಗಿತಾ ಇದ್ದಾರೆ ಎಲ್ಲೂ ಹೋಗಿದ್ದಾರೆ ಅಂತ. ಬಿಡದಿ ಮಾರ್ಗವಾಗಿ ಅವರು ಎಸ್ಕೇಪ್ ಆಗಿದ್ದಾರೆ. ಮೊನ್ನೆ ರೇಣುಕಾಸ್ವಾಮಿ ಡೆತ್ ಆದ ಬೆನ್ನಿಗೆ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.